ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ನಡೀತಿದ್ಯಾ ಗೋಲ್ಮಾಲ್ ಎಂಬುದಾಗಿ ಬೆದರಿಕೆ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಧಮಕಿಯನ್ನ ಹಾಕಲಾಗ್ತಾ ಇದೆ. ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ ಸ್ಪರ್ಧಿಸಿದ್ದಂತಹ ಮಮತಾಗೆ ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ಗೆ ಒತ್ತಡ ಮಾಡಲಾಗ್ತಾ ಇದೆ. ಷಡಕ್ಷರಿ ಹಾಗೂ ಅವರ ಕಡೆಯವರ ಮೇಲೆ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಕೊನೆಗೂ ಯಾವುದಕ್ಕೂ ಬಗ್ಗದ ಮಮತಾಗೆ ವರ್ಗಾವಣೆಯ ಶಿಕ್ಷೆಯಾಗಿರುವಂಥದ್ದು. ಇಷ್ಟೆಲ್ಲ ಅಕ್ರಮ ನಡೆಯುತ್ತಿದ್ರೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಗೋಲ್ಮಾಲ್ ಕಂಡು ಬರ್ತಾ ಇರುವಂತದ್ದು. ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಧಮಕಿಯನ್ನ ಹಾಕಲಾಗ್ತಾ ಇದೆ. ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ ಮಮತಾ ಅವರೇನು ಸ್ಪರ್ಧಿಸಿದ್ರು, ಮಮತಾಗೆ ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಧಮಕಿಯನ್ನ ಹಾಕಲಾಗ್ತಾ ಇತ್ತು. ಷಡಕ್ಷರಿ ಹಾಗೂ ಅವರ ಕಡೆಯವರಿಂದ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕೊನೆಗೂ ಕೂಡ ಮಮತಾ ಅವರು ಈ ಒಂದು ಬೆದರಿಕೆಗೆ ಬಗ್ಗದ ಕಾರಣ ಈಗ ಮಮತಾ ಅವರಿಗೆ ವರ್ಗಾವಣೆಯ ಶಿಕ್ಷೆಯನ್ನ ನೀಡಲಾಗಿರುವಂತದ್ದು. ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ರು ಕೂಡ ಸರ್ಕಾರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಧಮಕಿಯನ್ನ ಹಾಕಲಾಗ್ತಾ ಇದೆ. ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ ಸ್ಪರ್ಧಿಸಿದ್ದಂತಹ ಮಮತಾ ಇವರಿಗೆ ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಷಡಕ್ಷರಿ ಹಾಗೂ ಅವರ ಕಡೆಯವರಿಂದ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕೊನೆಗೆ ಯಾವುದಕ್ಕೂ ಬಗ್ಗದ ಮಮತಾಗೆ ವರ್ಗಾವಣೆಯ ಶಿಕ್ಷೆಯನ್ನ ನೀಡಲಾಗಿದೆ. ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ರು ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಸರ್ಕಾರ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇರುವಂತದ್ದು. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೆದಿದೆ ಎನ್ನಲಾಗಿದ್ದು, ಬೆದರಿಕೆ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಒತ್ತಾಯಿಸಿರುವ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ ಸ್ಪರ್ಧಿಸಿದ್ದಂತಹ ಮಮತಾ ಅವರಿಗೆ ಬೆದರಿಕೆಯ ಹಾಕಲಾಗಿರುವ ಆರೋಪ ಕೇಳಿ ಬಂದಿದೆ. ಷಡಕ್ಷರಿ ಹಾಗೂ ಅವರ ಕಡೆಯವರಿಂದ ಬೆದರಿಕೆಯ ಒಡ್ಡಲಾಗಿದ್ದು, ಯಾವುದಕ್ಕೂ ಬಗ್ಗದಿದ್ದಾಗ ವರ್ಗಾವಣೆಯ ಶಿಕ್ಷೆಯನ್ನ ಕೊಡಿಸಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಪೂಜೆ ಮಾಡ್ತೀವಿ ಹೇಳಿ ಇವರು ನಾಮಿನೇಷನ್ ಮಾಡಿದ್ದಾರೆ ರಾಜ್ಯ ಪರಿಷತ್ಗೆ. ಇವರಿಗೆ ಎಷ್ಟು ಕೊಡಬಾರ್ದು ಎಲ್ಲಾ ಕೊನೆಗೆ ನಾಮಿನೇಷನ್ ಹಿಂದೆ ತಗೋಬೇಕು, ಇಲ್ಲ ಅಂತಂದ್ರೆ ರಿಲೀವ್ ಮಾಡ್ತೀನಿ ಅಂತ ಹೇಳಿ 29ಕ್ಕೆ ರಿಲೀವ್ ಕೂಡ ಮಾಡಿದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಷ್ಟೊಂದು ತೊಂದರೆ ಕೊಡ್ತಕ್ಕಂತ ಒಂದು ಮಹಿಳಾ ನೌಕರರಿಗೆ ಮತ್ತು ಮಹಿಳಾ ಸ್ಪರ್ಧಿಗೆ ಇಷ್ಟೊಂದು ತೊಂದರೆ ಕೊಡ್ತಕ್ಕಂತ ಒಂದು ಏನ್ ಮನಸ್ಥಿತಿ ಇದೆಯಲ್ಲ, ನಿಜವಾಗ್ಲೂ ಕೆಟ್ಟ ಮನಸ್ಥಿತಿ. ಅದು ಖಂಡನೀಯ ಕೂಡ. ನಾವೆಲ್ಲರೂ ಸೇರಿ ಎಲ್ಲ ಮಹಿಳಾ ನೌಕರರ ಪರವಾಗಿ ಖಂಡನೀಯ ಮತ್ತು ಧಿಕ್ಕಾರ ಅಂತ ಹೇಳಿ ಹೋಗ್ತೇವೆ. ದಯವಿಟ್ಟು ಆರೋಗ್ಯ ಇಲಾಖೆ ಎಲ್ಲ ಮಹಿಳಾ ನೌಕರರು ಮತ್ತು ಎಲ್ಲಾ ಪುರುಷ ನೌಕರರು ಹಾಕಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕಂತ ಹೇಳಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಆರೋಗ್ಯ ಇಲಾಖೆಯ ಎಲ್ಲ ಆತ್ಮೀಯ ಅಧಿಕಾರಿಗಳೇ, ಪ್ರೀತಿಯ ನೌಕರರೇ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಮಗು ಚುನಾವಣೆ ಅಂದ್ರೆ ಈ ರೀತಿ ಅಕ್ರಮವಾಗಿ ಅನ್ಯಾಯವಾಗಿ ತೊಂದರೆ ಕೊಡೋದು ಅಕ್ಷಮ ಅಪರಾಧ. ಒಂದು ನೆನಪಿಟ್ಕೊಳ್ಳಿ, ರಾಮಾಯಣ ಶುರುವಾಗಿದೆ ಹೆಣ್ಣಿಂದ, ಮಹಾಭಾರತ ಶುರುವಾಗಿದೆ ಹೆಣ್ಣಿಂದ, ನಿಮ್ಮ ಅಂತ್ಯ ಆಗೋದೇ ಹೆಣ್ಣಿಂದ. ಹೆಣ್ಣು ತೊಂದರೆ ಕೊಟ್ರೆ ಈ ದೇಶ, ಈ ಸಮಾಜ, ನಾವು 7 ಶಾಸನ ಯಾರು ಸಹಿಸೋದಿಲ್ಲ. ನಿಮ್ಗೆ ಕಡೆ ಎಚ್ಚರಿಕೆ ಕೊಡ್ತಾ ಇದ್ವಿ. ದಯಮಾಡಿ ಈ ರೀತಿ ಅಕ್ರಮ ಅನ್ಯಾಯ ಮಾಡ್ತಾ ಹಿಂದೆ ಕೊನೆ ಮಾಡಿ, ದಯಮಾಡಿ ಎಲ್ಲರೂ ಒಂದೇ ಮೇಲೆ ವೋಟ್ ಹಾಕಿ ಅವ್ರನ್ನ ಗೆಲ್ಸಿ. ಹೆಣ್ಣನ್ನ ಪೂಜೆ ಮಾಡ್ತೀವಿ. ನಿಮ್ಮ ಇಲಾಖೆದವ್ರು ಗೆಲ್ಸಿ. ಹೆಣ್ಣಿಗೆ ಏನು ಸ್ಥಾನಮಾನ ಕೊಡ್ತಾರನ್ನ ಈ ವೈದ್ಯಕೀಯ ಶಿಕ್ಷಣ ಇಲಾಖೆ ಎಲ್ಲ ಮತದಾರರು, ಎಲ್ಲ ಅಧಿಕಾರಿಗಳು, ಎಲ್ಲ ನೌಕರರು ನೀವು ಅದನ್ನ ನಿಜವಾಗ್ಲೂ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀರಿ. ಎಲ್ರಿಗೂ ನಮಸ್ಕಾರ. ಹೇಳಿ ಇವರು
ಬಗ್ಗೆ ಇವ್ರಿಗೆ ಎಷ್ಟು ಕೊಡಬಾರ್ದು ಎಲ್ಲಾ ತೊಂದರೆಗಳನ್ನ ಕೊನೆಗೆ ನಾಮಿನೇಷನ್ ಹಿಂದೆ ತಗೋಬೇಕು, ಇಲ್ಲ ಅಂತಂದ್ರೆ ರಿಲೀವ್ ಮಾಡ್ತೀನಿ ಅಂತ ಹೇಳಿ 29ಕ್ಕೆ ರಿಲೀವ್ ಕೂಡ ಮಾಡಿದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಷ್ಟೊಂದು ತೊಂದರೆ ಕೊಡ್ತಕ್ಕಂತ ಒಂದು ಮಹಿಳಾ ನೌಕರರಿಗೆ ಮತ್ತು ಮಹಿಳಾ ಸ್ಪರ್ಧಿಗೆ ಇಷ್ಟೊಂದು ತೊಂದರೆ ಕೊಡ್ತಕ್ಕಂತ ಒಂದು ಏನ್ ಮನಸ್ಥಿತಿ ಇದೆಯಲ್ಲ, ನಿಜವಾಗ್ಲೂ ಕೆಟ್ಟ ಮನಸ್ಥಿತಿ. ಅದು ಖಂಡನೀಯ ಕೂಡ. ನಾವೆಲ್ಲರೂ ಸೇರಿ ಎಲ್ಲ ಮಹಿಳಾ ನೌಕರರ ಪರವಾಗಿ ಖಂಡನೀಯ ಮತ್ತು ಧಿಕ್ಕಾರ ಅಂತ ಹೇಳಿ ಹೋಗ್ತೇವೆ. ದಯವಿಟ್ಟು ಆರೋಗ್ಯ ಇಲಾಖೆ ಎಲ್ಲ ಮಹಿಳಾ ನೌಕರರು ಮತ್ತು ಎಲ್ಲಾ ಪುರುಷ ನೌಕರರು ಹಾಕಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕಂತ ಹೇಳಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಆರೋಗ್ಯ ಇಲಾಖೆಯ ನನ್ನ ಎಲ್ಲ ಆತ್ಮೀಯ ಅಧಿಕಾರಿಗಳೇ, ಪ್ರೀತಿಯ ನೌಕರರೇ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಣು ಮಗು ಚುನಾವಣೆ ಅಂದ್ರೆ ಈ ರೀತಿ ಅಕ್ರಮವಾಗಿ ಅನ್ಯಾಯವಾಗಿ ತೊಂದರೆ ಕೊಡೋದು ಅಕ್ಷಮ ಅಪರಾಧ. ಒಂದು ನೆನಪಿಟ್ಕೊಳ್ಳಿ, ರಾಮಾಯಣ ಶುರುವಾಗಿದೆ ಹೆಣ್ಣಿಂದ, ಮಹಾಭಾರತ ಶುರುವಾಗಿದೆ ಹೆಣ್ಣಿಂದ, ನಿಮ್ಮ ಅಂತ್ಯ ಆಗೋದೇ ಹೆಣ್ಣಿಂದ. ಹೆಣ್ಣು ತೊಂದರೆ ಕೊಟ್ರೆ ಈ ದೇಶ, ಈ ಸಮಾಜ, ನಾವು 7 ಶಾಸನ ಯಾರು ಸಹಿಸೋದಿಲ್ಲ. ನಿಮ್ಗೆ ಕಡೆ ಎಚ್ಚರಿಕೆ ಕೊಡ್ತಾ ಇದ್ವಿ. ದಯಮಾಡಿ ಈ ರೀತಿ ಅಕ್ರಮ ಅನ್ಯಾಯ ಮಾಡ್ತಾ ಹಿಂದೆ ಕೊನೆ ಮಾಡಿ. ದಯಮಾಡಿ ಎಲ್ಲರೂ ಮಮತಾ ಮೇಲೆ ವೋಟ್ ಹಾಕಿ ಅವ್ರನ್ನ ಗೆಲ್ಸಿ. ಹೆಣ್ಣನ್ನ ಪೂಜೆ ಮಾಡ್ತೀವಿ. ನಿಮ್ಮ ಇಲಾಖೆದವ್ರು ಗೆಲ್ಸಿ. ಹೆಣ್ಣಿಗೆ ಏನು ಸ್ಥಾನಮಾನ ಕೊಡ್ತಾರನ್ನ ಈ ವೈದ್ಯ ಶಿಕ್ಷಣ ಇಲಾಖೆ ಎಲ್ಲ ಮತದಾರರು, ಎಲ್ಲ ಅಧಿಕಾರಿಗಳು, ಎಲ್ಲ ನೌಕರರು ನೀವು ಅದನ್ನ ನಿಜವಾಗ್ಲೂ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀರಿ. ಎಲ್ರಿಗೂ ನಮಸ್ಕಾರ. ಹೇಳಿ ಇವರು ನಾಮಿನೇಷನ್ ಮಾಡಿದ್ದಾರೆ ರಾಜ್ಯ ಪರಿಷತ್ ಬಗ್ಗೆ. ಇವರಿಗೆ ಎಷ್ಟು ಕೊಡಬಾರ್ದು ಎಲ್ಲಾ ತೊಂದರೆಗಳನ್ನ ಕೊನೆಗೆ ನಾಮಿನೇಷನ್ ಹಿಂದೆ ತಗೋಬೇಕು, ಇಲ್ಲ ಅಂತಂದ್ರೆ ರಿಲೀವ್ ಮಾಡ್ತೀನಿ ಅಂತ ಹೇಳಿ 29ಕ್ಕೆ ರಿಲೀವ್ ಕೂಡ ಮಾಡಿದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಷ್ಟೊಂದು ತೊಂದರೆ ಕೊಡ್ತಕ್ಕಂತ ಒಂದು ಮಹಿಳಾ ನೌಕರರಿಗೆ ಮತ್ತು ಮಹಿಳಾ ಸ್ಪರ್ಧಿಗೆ ಇಷ್ಟೊಂದು ತೊಂದರೆ ಕೊಡ್ತಕ್ಕಂತ ಒಂದು ಏನ್ ಮನಸ್ಥಿತಿ ಇದೆಯಲ್ಲ, ನಿಜವಾಗ್ಲೂ ಕೆಟ್ಟ ಮನಸ್ಥಿತಿ. ಅದು ಖಂಡನೀಯ ಕೂಡ. ನಾವೆಲ್ಲರೂ ಸೇರಿ ಎಲ್ಲ ಮಹಿಳಾ ನೌಕರರ ಪರವಾಗಿ ಖಂಡನೀಯ ಮತ್ತು ಧಿಕ್ಕಾರ ಅಂತ ಹೇಳಿ ಹೋಗ್ತೇವೆ. ದಯವಿಟ್ಟು ಆರೋಗ್ಯ ಇಲಾಖೆ ಎಲ್ಲ ಮಹಿಳಾ ನೌಕರರು ಮತ್ತು ಎಲ್ಲಾ ಪುರುಷ ನೌಕರರು ಹಾಕಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕಂತ ಹೇಳಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಆರೋಗ್ಯ ಇಲಾಖೆಯ ನನ್ನ ಎಲ್ಲ ಆತ್ಮೀಯ ಅಧಿಕಾರಿಗಳೇ, ಪ್ರೀತಿಯ ನೌಕರರೇ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಣು ಮಗು ಚುನಾವಣೆ ಅಂದ್ರೆ ಈ ರೀತಿ ಅಕ್ರಮವಾಗಿ ಅನ್ಯಾಯವಾಗಿ ತೊಂದರೆ ಕೊಡೋದು ಅಕ್ಷಮ ಅಪರಾಧ. ಒಂದು ನೆನಪಿಟ್ಕೊಳ್ಳಿ, ರಾಮಾಯಣ ಶುರುವಾಗಿದೆ ಹೆಣ್ಣಿಂದ, ಮಹಾಭಾರತ ಶುರುವಾಗಿದೆ ಹೆಣ್ಣಿಂದ, ನಿಮ್ಮ ಅಂತ್ಯ ಆಗೋದೇ ಹೆಣ್ಣಿಂದ. ಹೆಣ್ಣು ತೊಂದರೆ ಕೊಟ್ರೆ ಈ ದೇಶ, ಈ ಸಮಾಜ, ನಾವು 7 ಶಾಸನ ಯಾರು ಸಹಿಸೋದಿಲ್ಲ. ನಿಮ್ಗೆ ಕಡೆ ಎಚ್ಚರಿಕೆ ಕೊಡ್ತಾ ಇದ್ವಿ. ದಯಮಾಡಿ ಈ ರೀತಿ ಅಕ್ರಮ ಅನ್ಯಾಯ ಮಾಡ್ತಾ ಹಿಂದೆ ಕೊನೆ ಮಾಡಿ. ದಯಮಾಡಿ ಎಲ್ಲರೂ ಮಮತಾ ಮೇಲೆ ವೋಟ್ ಹಾಕಿ ಅವ್ರನ್ನ ಗೆಲ್ಸಿ. ಹೆಣ್ಣನ್ನ ಪೂಜೆ ಮಾಡ್ತೀವಿ. ನಿಮ್ಮ ಇಲಾಖೆದವ್ರು ಗೆಲ್ಸಿ. ಹೆಣ್ಣಿಗೆ ಏನು ಸ್ಥಾನಮಾನ ಕೊಡ್ತಾರನ್ನ ಈ ವೈದ್ಯ ಶಿಕ್ಷಣ ಇಲಾಖೆ ಎಲ್ಲ ಮತದಾರರು, ಎಲ್ಲ ಅಧಿಕಾರಿಗಳು, ಎಲ್ಲ ನೌಕರರು ನೀವು ಅದನ್ನ ನಿಜವಾಗ್ಲೂ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀರಿ. ಎಲ್ರಿಗೂ ನಮಸ್ಕಾರ. ಹೇಳಿ ಇವರು ನಾಮಿನೇಷನ್ ಮಾಡಿದ್ದಾರೆ ರಾಜ್ಯ ಪರಿಷತ್ ಬಗ್ಗೆ. ಇವರಿಗೆ ಎಷ್ಟು ಕೊಡಬಾರ್ದು ಎಲ್ಲಾ ತೊಂದರೆಗಳನ್ನ ಕೊನೆಗೆ ನಾಮಿನೇಷನ್ ಹಿಂದೆ ತಗೋಬೇಕು, ಇಲ್ಲ ಅಂತಂದ್ರೆ ರಿಲೀವ್ ಮಾಡ್ತೀನಿ ಅಂತ ಹೇಳಿ 29ಕ್ಕೆ ರಿಲೀವ್ ಕೂಡ ಮಾಡಿದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಷ್ಟೊಂದು ತೊಂದರೆ ಕೊಡ್ತಕ್ಕಂತ ಒಂದು ಮಹಿಳಾ ನೌಕರರಿಗೆ ಮತ್ತು ಮಹಿಳಾ ಸ್ಪರ್ಧಿಗೆ ಇಷ್ಟೊಂದು ತೊಂದರೆ ಕೊಡ್ತಕ್ಕಂತ ಒಂದು ಏನ್ ಮನಸ್ಥಿತಿ ಇದೆಯಲ್ಲ, ನಿಜವಾಗ್ಲೂ ಕೆಟ್ಟ ಮನಸ್ಥಿತಿ. ಅದು ಖಂಡನೀಯ ಕೂಡ. ನಾವೆಲ್ಲರೂ ಸೇರಿ ಎಲ್ಲ ಮಹಿಳಾ ನೌಕರರ ಪರವಾಗಿ ಖಂಡನೀಯ ಮತ್ತು ಧಿಕ್ಕಾರ ಅಂತ ಹೇಳಿ ಹೋಗ್ತೇವೆ. ದಯವಿಟ್ಟು ಆರೋಗ್ಯ ಇಲಾಖೆ ಎಲ್ಲ ಮಹಿಳಾ ನೌಕರರು ಮತ್ತು ಎಲ್ಲಾ ಪುರುಷ ನೌಕರರು ಹಾಕಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕಂತ ಹೇಳಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಆರೋಗ್ಯ ಇಲಾಖೆಯ ನನ್ನ ಎಲ್ಲ ಆತ್ಮೀಯ ಅಧಿಕಾರಿಗಳೇ, ಪ್ರೀತಿಯ ನೌಕರರೇ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಣು ಮಗು ಚುನಾವಣೆ ಅಂದ್ರೆ ಈ ರೀತಿ ಅಕ್ರಮವಾಗಿ ಅನ್ಯಾಯವಾಗಿ ತೊಂದರೆ ಕೊಡೋದು ಅಕ್ಷಮ ಅಪರಾಧ. ಒಂದು ನೆನಪಿಟ್ಕೊಳ್ಳಿ, ರಾಮಾಯಣ ಶುರುವಾಗಿದೆ ಹೆಣ್ಣಿಂದ, ಮಹಾಭಾರತ ಶುರುವಾಗಿದೆ ಹೆಣ್ಣಿಂದ, ನಿಮ್ಮ ಅಂತ್ಯ ಆಗೋದೇ ಹೆಣ್ಣಿಂದ. ಹೆಣ್ಣು ತೊಂದರೆ ಕೊಟ್ರೆ ಈ ದೇಶ, ಈ ಸಮಾಜ, ನಾವು 7 ಶಾಸನ ಯಾರು
ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಧಮಕಿಯನ್ನ ಹಾಕಲಾಗ್ತಾ ಇತ್ತು. ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ ಸ್ಪರ್ಧಿಸಿದ್ದಂತಹ ಮಮತಾ ಅವರಿಗೆ ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಧಮಕಿಯನ್ನ ಹಾಕಲಾಗ್ತಾ ಇತ್ತು ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಮತಾ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಮಮತಾ ಅವರೇ, ಏನು ನೋಡ್ತಾ ಇದ್ವಿ ಈಗ ಈ ಒಂದು ಚುನಾವಣೆಯಲ್ಲಿ, ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಒಂದು ರೀತಿಯ ಗೋಲ್ಮಾಲ್ ನಡೀತಾ ಇತ್ತು. ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಧಮಕಿಯನ್ನ ಹಾಕಲಾಗ್ತಾ ಇತ್ತು ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಮ್ಯಾಮ್? ಸೆಪ್ಟೆಂಬರ್ 26ರವರೆಗೂ ಕೊನೆ ದಿನಾಂಕ ಇತ್ತು ನಾಮಿನೇಷನ್ಗೆ. ಸೊ ಅವತ್ತು ನಾನು ಆಕ್ಚುಲಿ 2 ಅಪ್ಲಿಕೇಶನ್ ಹಾಕಿದ್ದೆ. ನಾಮಿನೇಷನ್ಗೆ ಹಾಕಿದಾಗ ಕೊನೆಗೆ ಸೆಪ್ಟೆಂಬರ್ 25ರಿಂದ ನನಗೆ ಫೋನ್ ಕಾಲ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ ನೀವು ವಾಪಸ್ ತಗೋಬೇಕು ಅಂತ ಬೇರೆ ಬೇರೆ ಕಡೆಯಿಂದ ಬೇರೆ ನನ್ನ ಫ್ರೆಂಡ್ಸ್ ಮತ್ತೆ ಬೇರೆ ಇರ್ತಾರಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಕಡೆಯಿಂದ ಫೋನ್ ಮಾಡಿಸಿದ್ರು. ಮಾಡಿಸ್ಬಿಟ್ಟು ಕೊನೆಗೆ ಫೈನಲ್ ಆಗಿ 1 to 1 ಕರೆದ್ರು, ಮಾತಾಡ್ಸಿದ್ರು. ಷಡಕ್ಷರಿನೂ ನನ್ನ ನಂಬರ್ ತಗೊಂಡ್ರು. ನೀವು ಊರಿಗೆ ಹೋಗ್ತಾ ಇದ್ದೆ ಅವತ್ತು, ಆಕ್ಚುಲಿ ಸಾಯಂಕಾಲ ಆಗಿತ್ತು. ನೀವು ವಾಪಸ್ ಬರ್ಲೇಬೇಕು ಅಂತ ಸುರೇಶ್ ಅಂತ ಒಬ್ರು ಇದ್ರು, ಫೋನ್ ಮಾಡಿ ಕರೆದ್ರು ಆಫೀಸಲ್ಲಿ. ಆಯ್ತು ಅಂತ ಹೇಳ್ಬಿಟ್ಟು ನಾನು, ಯಾಕಂದ್ರೆ ರಾಜ್ಯ ಅಧ್ಯಕ್ಷರು, ನಾವೊಂದು ಮರ್ಯಾದೆ ಕೊಡ್ಬೇಕು ಸರ್, ಆ ಸೀಟ್ಗಾದ್ರೂ ಮರ್ಯಾದೆ ಕೊಡ್ಬೇಕು. ನಾನು ಹೋಗ್ತಾ ಇದ್ದೋಳು ವಾಪಸ್ ಬಂದು ಮೀಟ್ ಆದಾಗ ಇಲ್ಲ ನೀವು ವಾಪಸ್ ತಗೋಬೇಕು ಅಂತ ಕೇಳಿದ್ರು. ಲಾಸ್ಟ್ ಟೈಮ್ ಶ್ರೀನಿವಾಸ್ ಅಂತ ಇವಾಗ ರಿಟೈರ್ಡ್ ಆಗಿದ್ದಾರೆ, ಅವರು ಮತ್ತೆ ಶ್ರೀಧರ್ ಇವಾಗ ಮತ್ತೆ ನಿಂತಿರೋರು. ಲಾಸ್ಟ್ ಟೈಮ್ ನನಗೂ ಹಿಂದೇನು ಹಾಕಿದ್ದೆ ಸರ್, ನಂದು ಲಾಸ್ಟ್ ಅವಕಾಶ ಇದೆ ಹೆಣ್ಮಕ್ಳಿಗೆ. ನಾನ್ ರಿಟೈರ್ಡ್ ಆಗ್ತಾ ಇದ್ದೀನಿ ನೆಕ್ಸ್ಟ್ 29ಕ್ಕೆ. ಅದಕ್ಕೆ ಕೊನೆ ಅವಕಾಶ ನನ್ಗೂ ಮಾಡ್ಕೊಡಿ ಸರ್. ಲಾಸ್ಟ್ ಟೈಮ್ ನಾವು ಇದೇ ತರ ಮಾಡಿ ಮತ್ತೆ ವಾಪಸ್ ತೆಗ್ಸಿದ್ರು, ಇವಾಗ ಮತ್ತೆ ವಾಪಸ್ ತಗೋ ಅಂತ ಹೇಳ್ತಿದ್ದೀರಾ. ನನ್ಗೂ ಕೊನೆ ಅವಕಾಶ ಮಾಡ್ಕೊಡಿ ಹೆಣ್ಮಕ್ಳಿಗೆ, ಅವ್ರನ್ನೇ ವಾಪಸ್ ತಗೊಳಕ್ ಹೇಳಿ ಅಂತ ಹೇಳ್ಬಿಟ್ಟು. ನಮ್ಗೆ ತುಂಬಾ ತೊಂದರೆಗಳಿದೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ, ಸುಮಾರು ಕೇಸುಗಳೆಲ್ಲ ಆಗ್ತಾ ಇದೆ, ಒಂದೂ ಸಾಲ್ವ್ ಆಗಿಲ್ಲ. ನೀವ್ ಅಧ್ಯಕ್ಷರಾಗಿದ್ರೆ 5 ವರ್ಷ, ನೀವ್ ಮಾತ್ರನೂ ಸರ್ ಹೆಣ್ಮಕ್ಳು, ನಾನು ನಮ್ಮ ರಾಜ್ಯಾಧ್ಯಕ್ಷರೊಬ್ರು ಇದಾರೆ, ಅವ್ರದ್ದು ಏನೋ ಪ್ರಾಬ್ಲಮ್ ತಗೊಂಡು ಹೋಗಿದ್ವಿ ಇದೇ ಷಡಕ್ಷರಿ ಹತ್ರ. ಅವ್ರ ಕಾರಲ್ಲಿ ಕುತ್ಕೊಂಡು ನಮ್ಮನ್ನ ನೋಡಿ ಕೇಳಕ್ ಹೋದ್ರೆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಕಾರಿಂದ ನಾವ್ ಹೆಣ್ಮಕ್ಳು ಇಬ್ರು ಓಡಿದೀವಿ ಸರ್. ನಮಗ್ ಕೊನೆಗ್ ಸೊಲ್ಯೂಷನ್ ಸಿಗ್ಲೇ ಇಲ್ಲ ಸರ್. ಸೊ ಇದೇ ಉದ್ದೇಶದಿಂದ ನಾನೇನ್ ಮಾಡಿದೆ, ನಾಮಿನೇಷನ್ ಹಾಕಿದೆ, ಏನಾದ್ರೂ ಒಂದ್ ಸೊಲ್ಯೂಷನ್ ಹುಡ್ಕೊಳ್ಳೋಣ ಅನ್ನೋದು ಉದ್ದೇಶ ಆಗಿತ್ತು ಸರ್. ನಂದು ಪ್ರಣಾಳಿಕೆಯಲ್ಲೂ ನಾನು ಕೊಟ್ಟಿದ್ದೀನಿ ಸರ್ ಅದೇನೇನೆ. ಸೊ ಆ ಉದ್ದೇಶದಿಂದ ಹಾಕಿದಾಗ ನನಗೆ ತುಂಬಾನೇ ಇದು ಕೊಟ್ರು ಸರ್. ಫೋನ್ ಸುಮಾರು ಎಲ್ಲಾ ಸೇರಿದ್ರೆ 50ರಿಂದ 60 ಕಾಲ್ ಬಂದಿರ್ಬೋದು ಸರ್ ಎಲ್ಲ ಕಡೆಯಿಂದ. ವಾಪಸ್ ತಗೋಬೇಕು, ನೀವು ವಾಪಸ್ ತಗೊಳ್ಳಿ ಅಂತ. ಸೊ ಇದು ಬಂದಾಗ ನಾನು ತಗೊಂಡಿಲ್ಲ ಸರ್. 29 ಆಯ್ತು ಸರ್. 29ನೇ ತಾರೀಕಿಗೆ ಕರೆದ್ರು, 1 to 1 ಕರೆದ್ರು. ನೀವು ರಿಲೀವ್ ಆಗ್ತಾ ಇದ್ದೀರಾ? ನನ್ ರಿಲೀವ್ ಆಗೋದು ನಾನೊಬ್ಳೆ ರಿಲೀವ್ ಆಗ್ತೀನ ಸರ್? ನನ್ ರಿಲೀವ್ ಆಗೋದು ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಅವ್ನು ಸುರೇಶ್ ಅಂತ ಒಬ್ಬ ನಿಂತಿದ್ರು ಸರ್, ಅವರು ಫೈಲ್ ನಂಬರ್ ತಗೊಂಡಿದ್ದಾರೆ ಸರ್. ಅದ್ ಯಾವ್ದೋ ಫೈಲ್ ನಂಬರ್ ತಗೊಂಡು ಆ ಫೈಲ್ ಅಲ್ಲಿ ನನ್ನ ಹೆಸರು ಇಲ್ದೇ ಇರೋದನ್ನ ಹೆಸರು ಸೇರಿಸಿ ನಮ್ಮನ್ನ ರಿಲೀವಿಂಗ್ ಆಗ್ತಾ ಇದೀರಾ, ನೀವು ರಿಟೈನ್ ಮಾಡ್ತೀನಿ, ನಾನ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ, ನೀವು ವಾಪಸ್ ತಗೊಳ್ಳಿ ಅಂದ್ರು ಸರ್. ವಾಪಸ್ ತಗೊಳ್ಳಿ ಅಂದ್ರು. ನಾನ್ ಅಂದೆ ಸರ್ ಒಂದ್ಸತಿ ನಾನು ಇದು ನಂಬ್ಲಿಲ್ಲ ಸರ್, ಯಾಕಂದ್ರೆ 26ರಿಂದ ನಾನು ರಸ್ತೆಯಲ್ಲಿದ್ದೆ. ಹಂಗಾಗಿ ನಾನ್ ನಂಬ್ಲಿಲ್ಲ, ಇದೇನೋ ಸುಮ್ನೆ ಇದು ಮಾಡ್ತಾ ಇದಾರೆ ಬಿಡು ಅಂತ ಹೋದೆ. ನೋಡ್ರೆ 30ನೇ ತಾರೀಕು ನಿಮ್ ರಿಲೀವಿಂಗ್ ಆರ್ಡರ್ ಬಂದಿದೆ ಅಂತ ಯಾರ ಕಡೆಯಿಂದನೂ ಹಿಂಗೆ ನಮ್ ಕಡೆಯಿಂದ ಗೊತ್ತಾಯ್ತು, ನಮ್ಮ ಆಫೀಸ್ ಕಡೆಯಿಂದ. ನಾನು ಅವತ್ತಿಂದ ಇವತ್ತಿನವರೆಗೂ ಹೋಗ್ಲಿಲ್ಲ. ಕೊನೆಗೆ ಅಷ್ಟು ಅಲ್ದಿರಾ ತಿರ್ಗಾ 1ನೇ ತಾರೀಕು ಕಳೀತು. 1ನೇ ತಾರೀಕು ಫೈನಲ್ ವಾಪಸ್ ತಗೊಳಕ್ಕೆ ಹಿಂಪಡಿಯಕ್ಕೆ ಇದಾಕಿತ್ತು. ಆದ್ಮೇಲೆನೂ ಮತ್ತೆ ಫೋನು, ನೀವು ವಾಪಸ್ ತಗೋಬೇಕು ಅಂತ. ರಾತ್ರಿ 11:11ವರೆಯಲ್ಲಿ ಅವ್ನು ಶ್ರೀಧರ್ ಕಡೆಯಿಂದ ಧಮ್ಕಿ ನನ್ಗೆ, ನೀವು ಏನ್ ಅನ್ಕೊಂಡಿದ್ದೀರಾ ಷಡಕ್ಷರಿ ಅಂದ್ರೆ ಎದುರಾಕೊಂಡ್ರೆ ನಿಮ್ದೇನ್ ಆಗ್ತೀರಾ ನೋಡಿ ಅಂತ ಧಮ್ಕಿ ಹಾಕೋದು. ಅವನು ಲಾಸ್ಟ್ ಟೈಮ್ ಗೆದ್ದು ನಾನೇ ಜೊತೆಗೆ ನಿಂತು ಗೆಲ್ಸಿದೀನಿ ಸರ್. ಲಾಸ್ಟ್ ಟೈಮ್ ಗೆದ್ದು ನಮ್ಗೇನು ಮಾಡ್ಲಿಲ್ಲ, ಕುಡ್ಕೊಂಡು ತಿನ್ಕೊಂಡು ಎಲ್ಲೋ ಬಿದ್ಕೊಂಡು ಇವತ್ತು ಅದನ್ನು ಒಂದು ಸಾಲ್ವ್ ಆಗಿಲ್ಲ ಸರ್ ಎಂಪ್ಲಾಯೀಸ್ ಇವತ್ತು. ಸೊ ಈ ತರ ಮಾಡ್ಕೊಂಡು ನಮ್ಗೆ ಹೆಣ್ಮಕ್ಳಿಗೆ ತುಂಬಾ ಟಾರ್ಚರ್ ಆಗಿದೆ ಸರ್. ತುಂಬಾ ಅಂತಂದ್ರೆ ನನಗಂತೂ ಹೇಳೋಕ್ ಆಗಲ್ಲ ಸರ್, ಅಷ್ಟು ಟಾರ್ಚರ್ ಆಗ್ತಿದೆ ಸರ್. ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಈಗ ಷಡಕ್ಷರ ಅವ್ರ ಮೇಲೆ ಕೂಡ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಒಂದು ಧಮಕಿಯ ಆರೋಪ ಕೂಡ ಕೇಳಿ ಬರ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಮಾಫಿಯಾ ಮಾಡ್ಕೊಂಡಿದಾರ ಅಂತ ಸರ್. ಅದಾಗಿದೆ ಸರ್, 100% ಆಗಿದೆ. ಹಾಗಿದ್ರೆ ಈ ತರ ಮಾಡಕ್ಕೆ ಹೆಣ್ಮಕ್ಳು, ಯಾಕೆಂದ್ರೆ ಅವ್ರು ಒಳ್ಳೆ ಅಧ್ಯಕ್ಷರಾಗಿದ್ರೆ, ರಾಜ್ಯ ಅಧ್ಯಕ್ಷ ಶ್ರೀಧರ್ಗ್ ಮಾತ್ರ ಮತ್ತೆ ಸುರೇಶ್ಗ್ ಮಾತ್ರ ಇಲ್ವಲ್ಲ ಸರ್, ಎಲ್ಲಾರ್ಗು ರಾಜ್ಯ ಅಧ್ಯಕ್ಷರೇ ಅಲ್ವಾ ಸರ್. ಈಗ ನಂದು ಇನ್ಸಿಡೆಂಟ್ ಆದ್ಮೇಲೆ ಎಷ್ಟೋ ಜನ ಫೋನ್ಗಳು ಮಾಡ್ತಾ ಇದಾರೆ ಸರ್, ಸಸ್ಪೆಂಡ್ ಮಾಡ್ತಿದ್ದಾನಂತೆ, ಪೊಲೀಸ್ ಕೇಸ್ಗಳು ಮಾಡ್ತಿದಾರಂತೆ ಎಂಪ್ಲಾಯೀಸ್ಗೆ ಸರ್. ಅವರೆಲ್ಲ ಸ್ವಲ್ಪ ರಿಸರ್ವೇಶನ್ ಹಂಗಾಗಿ ಅವ್ರಿಗೆಲ್ಲ ಗಲಾಟೆಗಳು ಮಾಡ್ಕೊಂಡು ಏನೋ ಮಾಡ್ಕೊಂಡು, ನಮ್ಮ ಸ್ಟೂಡೆಂಟ್ಸೇ ಇದಾರೆ ಸರ್ ಆಲ್ ಓವರ್ ಸ್ಟೇಟ್.
ನಾನ್ ಟೀಚರ್ ಸರ್, ಇದ್ರಲ್ಲಿ ಟೀಚರ್ ನಮ್ ಸ್ಟೂಡೆಂಟ್ಸೇ ಹೇಳ್ತಾ ಇದಾರೆ ಸರ್, ಫೋನ್ಗಳು ಮಾಡಿ ಹಿಂಗೆಲ್ಲಾ ತೊಂದರೆ ಮಾಡಿದ್ರು ಮೇಡಮ್, ಹಿಂಗೆಲ್ಲಾ ಮಾಡ್ತಾ ಇದಾರೆ, ನಮ್ಗೆ ಮಾಡಿದ್ರು ಆದ್ರೂ ನಾವು ಹೋರಾಟ ಮಾಡ್ಕೊಂಡ್ ಮತ್ತೆ ನನ್ ಕ್ಷೇತ್ರದಿಂದಾನೇ ಕಿತ್ತಾಕಿದ್ದಾರೆ ಸರ್. ಅವ್ರ ಹೇಳಿದ್ ಮಾತು ಕೇಳಿಲ್ಲ ಅಂದ್ರೆ ಆ ಕ್ಷೇತ್ರಗಳಿಂದಾನೇ ಕಿತ್ತಾಕಿದ್ದಾರೆ ಸರ್. ಸರ್ ಇವಾಗ 1996ರಿಂದ ಇದೇ ಶ್ರೀಧರು ಅಲ್ಲೇ ಡೆಪ್ಯುಟೇಷನ್ ಮೇಲೆ ಇದ್ದಾರೆ ಸರ್. ಡೆಪ್ಯುಟೇಷನ್ ಪ್ರಕಾರ 5 ವರ್ಷ ಸರ್. ಹೌದು. ಅಂತದ್ರಲ್ಲಿ ಇವನು 28-29 ವರ್ಷದಿಂದ ಅವನು ಹೆಂಗಿರ್ತಾನೆ ಸರ್? ಶ್ರೀಧರ್ ಆಗಿರ್ಬೋದು, ಸುರೇಶ್ ಬಾಬು ಆಗಿರ್ಬೋದು, ಫಾರ್ಮಸಿಸ್ಟ್ ಅವರು. ಆಮೇಲೆ ನಿಧಾನ ಗೊತ್ತಾಯ್ತು ರಿಟೈರ್ಡ್ ಆಗಿರೋ ಪರ್ಸನ್ಸ್ ಶ್ರೀನಿವಾಸ್ ಮತ್ತೆ ಸೌರಿರಾಜ್ ಅಂತ ಸರ್. ಅವ್ರ ಇನ್ವಾಲ್ವ್ಮೆಂಟ್ ಸರ್ ಪ್ರತಿಯೊಂದರಲ್ಲೂ ಅವರೇ ಬಂದಿರೋದು ಸರ್. ನಮ್ಗೆ ಅವರಿಂದಾನೇ ನಮ್ಗೆ ಇವ್ರು ಅವ್ರ ಜೊತೆ ಹಾಕೊಂಡ್ ತೊಂದರೆ ಆಗಿರೋದು ಸರ್. ಕಾರಣ ಏನು ಅಂದ್ರೆ ಅವ್ರ ಹೆಸರುಗಳಲ್ಲಿ, ಅವ್ರ ಮಗನ ಹೆಸರಲ್ಲಿ ಎಲ್ಲಾನು ಇಲ್ಲಿ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಮೆಡಿಸಿನ್ ಮೆಟೀರಿಯಲ್ಸ್ ಸಪ್ಲೈ ಆಗ್ತಾ ಇದೆ ಮೇಡಮ್. ಹಂಗಾಗಿ ನನ್ಗೆ ನಿಂತ ಆದ್ಮೇಲೆ ಗೊತ್ತಾಗಿದ್ದು ಸರ್ ಇದು. ಹಾಗಾಗಿ ನಿಮ್ಮನ್ ಬಿಡಲ್ಲ, ನಿಮ್ಮನ್ ಟಾರ್ಚರ್ ಮಾಡ್ತಾರೆ ಅವರು ಅಂತ ಒಬ್ಬೊಬ್ರ ಬಾಯಿಂದಾನೇ ಬಂತು. ಅವ್ರ ಮಗನ ಹೆಸರಲ್ಲಿ ಸಪ್ಲೈ ಆಗ್ತಾ ಇದೆ ಸರ್ ಎಲ್ಲ. ಅವ್ರ ಮಗ ಯಾವ್ದೋ ಸಾಫ್ಟ್ವೇರ್ ಸರ್, ಅದಕ್ಕೂ ಬಿಸ್ನೆಸ್ಗೂ ಸಂಬಂಧನೇ ಇಲ್ಲ ಸರ್. ಅಂತದ್ರಲ್ಲಿ ಇವರು ಶ್ರೀನಿವಾಸ್ ಅನ್ನೋರು ಟ್ರೆಜರರ್ ಆಗಿದ್ರು ಸರ್ ಇದೇ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ. ಆ ಸಂಘದಲ್ಲಿ ಇದ್ದಾಗ ಇವ್ರೇನ್ ಮಾಡಿದಾರೆ, ಇವ್ರದೊಂದು ಟೀಮ್ ಇದೆ ಸರ್, ಇವ್ರು ಬಿಸ್ನೆಸ್ ಮೈಂಡ್ ಸರ್ ಇವ್ರದ್ದೆಲ್ಲಾನು. ಅದೆಲ್ಲ ಇನ್ವೆಸ್ಟಿಗೇಷನ್ ಆಗ್ಬೇಕು ಸರ್. ಇನ್ವೆಸ್ಟಿಗೇಷನ್ ಆಗಿದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ ಸರ್. ಬಟ್ ನಮ್ಮ ಮಾತು ಯಾರು ಕೇಳ್ತಾರೆ ಸರ್? ಹೆಣ್ಮಕ್ಳೇ ಸರ್ ಇವತ್ ಸಫರ್ ಆಗ್ತಾ ಇದ್ದಾರೆ. ಪ್ರತಿಯೊಂದು ಕಡೆ ಪ್ರತಿಯೊಂದು ಇದ್ರಲ್ಲಿ ಹೆಣ್ಮಕ್ಳು ಸಫರ್ ಆಗ್ತಾ ಇದಾರೆ ಸರ್. ನಾವು ಮುಂದೆ ಯಾವ್ದಕ್ ಹೋಗಕ್ಕೂ ಬಿಡ್ತಾ ಇಲ್ಲ ಸರ್. ತುಂಬಾ ನೊಂದಿದ್ದೀನಿ ಸರ್, ತುಂಬಾ ನೊಂದಿದ್ದೀನಿ ಸರ್. 2 ತಿಂಗಳಿಂದ ಸಂಬಳ ಇಲ್ಲ ಸರ್. ಅಂದ್ರೆ ಈ ರೀತಿ ನೀವು ಅವ್ರ ಮಾತು ಕೇಳಿ ವಾಪಸ್ ಪಡೆದುಕೊಂಡಿಲ್ಲ ಅಂತ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಎಂಬುದಾಗಿ ತಾವು ಹೇಳ್ತಾ ಇದ್ದೀರಾ? ಹೌದು ಸರ್. ಅವರೇ ಹೇಳಿದ್ರು ಸರ್ ನೀವು ವಾಪಸ್ ತಗೊಳ್ಳಿ, ನಾನು ರಿಟರ್ನ್ ಮಾಡಿಸ್ತೀನಿ, ನಿಮ್ದು ರಿಲೀವಿಂಗ್ ಆರ್ಡರ್ ಆಗ್ತಾ ಇದೆ. ಆಮೇಲೆ ಅವರೇ ಹೋಗಿ ಕ್ಯಾನ್ವಾಸ್ ಮಾಡಿದ್ದಾರೆ, ಅವ್ರ ಕ್ಷೇತ್ರದಲ್ಲೇ ಇಲ್ಲ ಅಂತ. ಒಂದು ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಹೆಂಗ್ ಸರ್ ಶ್ರೀಧರ್ ಪರ ಮತ್ತೆ ಇವ್ರ ಪರ ಹೋಗ್ಬಿಟ್ಟು ಅವ್ರು 30 ವರ್ಷ ಇನ್ನೊಂದು ಡೆಪ್ಯುಟೇಷನ್ ಪೀರಿಯಡ್ ಅಲ್ಲಿ ಇದ್ದಾಗ ಅವ್ರು ನಿಲ್ಸಕ್ಕೆ ಬರಲ್ಲ ಸರ್. ಅವರು ಡೆಪ್ಯುಟೇಷನ್ ಅಲ್ಲಿ ಇದ್ದಾರೆ ಸರ್, ಅವ್ರನ್ನ ನಿಲ್ಸಕ್ಕೆ ಬರೋದಿಲ್ಲ ಸರ್ ಅಲ್ಲಿಂದ ಕ್ಷೇತ್ರದಿಂದ ಅಂತ. ಅದ್ರಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ವೋಟಿಂಗ್ ಯಾವ ತರ ಆಗಿದೆ ಅಂದ್ರೆ, ಇವರು ಅಡ್ಮಿನ್ ಆಫೀಸ್ ಸರ್ ಕೆಳಗಡೆ ಇದೆ, ಷಡಕ್ಷರಿ ಸರ್ ಕೂತ್ಕೋತಾರಲ್ಲ ಅವ್ರದ್ದು ಆಫೀಸ್ ಕೆಳಗಡೆ ಇದೆ, ಮೇಲ್ಗಡೆ 2nd ಫ್ಲೋರ್ ಅಲ್ಲಿ ಇಡ್ತಿದ್ದಾರೆ. ಆರೋಗ್ಯ ಇಲಾಖೆದು ಪಕ್ಕದ್ದು ಮತಕ್ಷೇತ್ರ ಅಂತ ಬೇರೆ ಆ ಕಡೆ 37(1), 37(3) ಸಪರೇಟ್ ಇಡ್ತಿದ್ದಾರೆ. 37(2) ಯಾಕೆ ಸರ್? ಇವ್ರು ಅಡ್ಮಿನ್ ಮೇಲೆ ಇಡ್ಬೇಕಿತ್ತು. ಅದಕ್ಕೆ 2 ಎಂಟ್ರಿ ಇದೆ, ಮೆಟ್ಲ ಮೇಲೆ ಎಂಟ್ರಿ ಇದೆ, ಲಿಫ್ಟ್ ಅಲ್ಲಿ ಎಂಟ್ರಿ ಇದೆ. ಇರೋ ಲೆಕ್ಕದಲ್ಲಿ ಒಂದೇ ಅಲ್ವಾ ಸರ್ ಎಂಟ್ರಿ ಇರ್ಬೇಕು? ಒಂದ್ ಇದು ನೋಡಿದ್ರೆ 2 ಎಂಟ್ರಿ ಇದೆ. 2 ಎಂಟ್ರಿ ಆಗ್ಬಿಟ್ಟು ಆಮೇಲೆ 3 ಗಂಟೆ ಮೇಲೆ ಫುಲ್ ರಶ್ ಆಯ್ತು. ನೆಕ್ಸ್ಟ್ ಡೇ ಗೊತ್ತಾಯ್ತು ಇವರು TTಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅವ್ರ ಹತ್ರ ಮತ್ತೆ ರಿಟೈರ್ಡ್ ಆಗಿರೋರು, ಡೆತ್ ಆಗಿರೋ ಹೆಸರುಗಳಲ್ಲಿ, OOD ಹೆಸರುಗಳಲ್ಲಿ ಎಲ್ಲಾರ್ನು 1000 ರೂಪಾಯಿ ಮತ್ತೆ ಒಂದೊಂದು ಇದು ಕೊಟ್ಬಿಟ್ಟು, ಸೀರೆಗಳು ಹೆಣ್ಮಕ್ಳಿಗೆ ಇವ್ರಿಗೆಲ್ಲ ಕೊಟ್ಬಿಟ್ಟು TTಯಲ್ಲಿ ಕಳಿಸಿ ವೋಟರ್ ಆಗ್ತಿದ್ದಾರೆ ಸರ್. ಆಮೇಲೆ ಅದಲ್ದಿರೋ ಬ್ಯಾಗ್ಗಳು ಸರ್, ಪೇ ಕಮಿಷನ್ ಆದಾಗ CM ಪ್ರೋಗ್ರಾಮ್ ಆಯ್ತು ಸರ್, ಸನ್ಮಾನ ಪ್ರೋಗ್ರಾಮ್. ನಾನು ಅದ್ ಕಳಿಸ್ತೀನಿ ನೋಡಿ ಸರ್ ಬ್ಯಾಗ್ಗಳು. ಸೀದಾ ನಿಂತ್ಕೊಂಡು ಅಟೆಂಡ್ಸ್ ಎಲ್ಲ ಆಗ್ತೀವೋ ಅಲ್ಲೇ ಕುತ್ಕೊಂಡು ಅಟೆಂಡ್ಸ್ ಪ್ರಕಾರ ಹೆಸರುಗಳು ಕರೆದು ವಿಡಿಯೋ ಇದೆ ಸರ್ ನನ್ನ ಹತ್ರ. ಹೆಸರುಗಳು ಕರೆದು ಹಂಚಿದ್ದಾರೆ ಸರ್. 100 ರೂಪಾಯಿ 200 ರೂಪಾಯಿ ಬ್ಯಾಗ್ಗಳನ್ನ ಹಂಚಿದ್ದಾರೆ ಸರ್. ಅದ್ರಲ್ಲಿ ಕೆಲವ್ರು ತಗೊಂಡಿದ್ದಾರೆ, ಕೆಲವ್ರು ರಿಜೆಕ್ಟ್ ಮಾಡಿದ್ದಾರೆ ಸರ್. ಇದು ಎಲ್ಲಿದೆ ಸರ್ ನ್ಯಾಯ? ವೋಟರ್ ಲಿಸ್ಟ್ ನನ್ನಿದೆ ಸರ್, ನಾನು ಲೆಟ್ರು ಕೊಟ್ಟಿದ್ದೀನಿ ಸರ್, ಇವ್ರಿಗೆ ಚುನಾವಣೆ ಅಧಿಕಾರಿಗೆ ಲೆಟ್ರು ಕೊಟ್ಟಿದ್ದೀನಿ. ಈ ತರ ಅಕ್ರಮ ಆಗಿದೆ, ಇದನ್ನ ಸರಿಪಡಿಸಿ ಸೂಕ್ತ ಕ್ರಮ ತಗೊಳ್ಳಿ ಅಂತಾನು ಕೊಟ್ಟಿದ್ದೀನಿ ಸರ್ ನಾನು ಲೆಟ್ರ್. 2ನೇ ತಾರೀಕು ಆಗಿದ ತಕ್ಷಣ ಕೊಟ್ಟಿದ್ದೀನಿ ಸರ್. ಅದ್ರಲ್ಲಿ ನಂಬರ್ಗಳು ಮಾರ್ಕ್ ಮಾಡಿದ್ದೀನಿ ಸರ್. ಎಕ್ಸಾಂಪಲ್ OOD ಗುಲ್ಬರ್ಗಾದಲ್ಲಿ ಆಗುತ್ತೆ ಸರ್ ಅವ್ರ ಸಂಬಳ, ಇಲ್ಲಿ ಬಂದು ವೋಟ್ ಹಾಕಿದ್ದಾರೆ ಸರ್. ವಿತ್ ಆರ್ಡರ್ ಸಮೇತ ಇದೆ ಸರ್ ನನ್ನ ಹತ್ರ, ಪ್ರೂಫ್ ಸಮೇತ ಇದೆ ಸರ್. ವಿಡಿಯೋಗಳು ಅವ್ರು ಹಂಚ್ತಾ ಇರೋ ಬ್ಯಾಗ್ಗಳು ಹಂಚ್ತಾ ಇರೋದು, ಫೋಟೋಸ್ ಪ್ರತಿಯೊಂದು ಇದೆ ಸರ್. ಇದೆಲ್ಲ ಇನ್ವೆಸ್ಟಿಗೇಷನ್ ಆದ್ರೆ ಯಾಕೆ ಇಷ್ಟೊಂದು ಇವ್ರು ಜಿದ್ದಿ ಹಿಡಿದಿದ್ದಾರೆ ಅಂತಂದ್ರೆ ಇವ್ರ ಬಿಸ್ನೆಸ್ ಎಲ್ಲೆಲ್ಲಿದೆ ಅಂತ ಹೇಳಕ್ ಆಗ್ತಾ ಇಲ್ಲ ಸರ್. ಬಟ್ ನಮಗ್ ಗಮನಕ್ಕೆ ಬಂದಿರೋದು ಇಷ್ಟೇ ಸರ್. ಈಗ ಇವರು ನಮ್ಮ ಶ್ರೀನಿವಾಸ್ ರಿಟೈರ್ಡ್ ಪರ್ಸನ್ ಸರ್, ಸೌರಿರಾಜ್ ಅಂತ ನಮ್ಮಲ್ಲೇ ಮ್ಯಾನೇಜರ್ ಆಗಿದ್ರು, ಇವ್ರು AO ಆಗಿದ್ರು, BMC ಯಲ್ಲೇ AO ಆಗಿದ್ರು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ. ಇವ್ರ ಮಗನ ಹೆಸರಲ್ಲಿ ಎಲ್ಲ ಬಿಸ್ನೆಸ್ ಗಳು ಸರ್ಕಲ್ ಮಾಡ್ಕೊಂಡು ಇವಾಗ ನಮಗೆ ಈ ತರ ತೊಂದರೆ ಕೊಡ್ತಾ ಇರೋದು ಸರ್. ಈಗ ತಾವ್ ಹೇಳ್ತಾ ಇದ್ರಿ ಅಂದ್ರೆ 2 ತಿಂಗಳಿಂದ ನಮ್ಗೆ ಸ್ಯಾಲರಿ ಕೂಡ ಕರೆಕ್ಟ್ ಆಗಿ ಆಗಿಲ್ಲ ಎಂಬುದಾಗಿ. ಅಂದ್ರೆ ನಿಮಗ್ ಮಾತ್ರ ಈ ರೀತಿ ಆಗಿರೋದಾ ಅಥವಾ ಅಲ್ಲಿ ಇರುವಂತಹ ಎಲ್ರಿಗೂ ಇದೆ? ಸರ್ ನನ್ನ ಎಲ್ಲಾರ್ಗು ಇಲ್ಲ ಸರ್, ಎಲ್ಲಾರ್ಗು ಇದೆ. ಈಗ ನನಗೇನ್ ಮಾಡಿದ್ದಾರೆ ಅಂತಂದ್ರೆ, ಯಾವ್ದೋ ಒಂದು ಮಾರ್ಚ್ ತಿಂಗಳಲ್ಲೇ ಸರ್ ಕೋಡ್ ಆಫ್ ಕಂಡಕ್ಟ್ ಇತ್ತು
23 ಅಂತ ಕಾಣಿಸುತ್ತೆ ಸರ್. ಅಂತ ಟೈಮಲ್ಲಿ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಪ್ರಿನ್ಸಿಪಾಲ್ ಯಾರೋ ಸ್ಟೂಡೆಂಟ್ಸ್ ಕೈಯಲ್ಲಿ ಬೇರೆ ರಾಜ್ಯದ್ದು ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ರು ಸರ್. ಅದನ್ನು ವಿಡಿಯೋ ಕಳಿಸ್ಕೊ. ಓಕೆ, ಕಳ್ಸ್ಕೊಡಿ ಮ್ಯಾಮ್, ಅದು ಏನೇನ್ ವಿಡಿಯೋಸ್ ಇದೆ ಕಳ್ಸ್ಕೊಡಿ. ತಾವೇನೋ ಹೇಳ್ತಾ ಇದ್ರಿ. ಇಷ್ಟ ಆಯ್ತು ಸರ್. ಇಷ್ಟ ಆಗ್ಬಿಟ್ಟು ಆದ್ಮೇಲೆ ರಿಲೀವ್ 30ನೇ ತಾರೀಕು ರಿಲೀವ್ ಬಂದು 1ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಸರ್. 1ನೇ ತಾರೀಕು ಆರ್ಡರ್ ಬರುತ್ತೆ, 30ನೇ ತಾರೀಕು ನೈಟ್ ಅಲ್ಲಿ ಬರುತ್ತೆ ಸರ್ ಆರ್ಡರ್. 1ನೇ ತಾರೀಕಿಂದ ನೀವು ರಿಲೀವ್ ಅಂತ ಹೇಳಿದ್ರು. ಅವತ್ತಿಂದ ಇವತ್ತಿನವರೆಗೂ ನಾನು ಹೋಗಿಲ್ಲ ಸರ್. ನೋಡಿದ್ರೆ ಅದಾದ್ಮೇಲೆ ನಂದು ಅಸಿಂದು ಆಗುತ್ತೆ. ಅವರು ಕ್ಷೇತ್ರದಲ್ಲೇ ಇಲ್ಲ, ಅವರು ಕ್ಯಾನ್ವಾಸ್ ಮಾಡಿರೋದಿದೆ ಸರ್ ನಮ್ಮ ಹತ್ರ. ಎಲ್ಲ ಮಾಡ್ಬಿಟ್ಟು ಇಲ್ದಿರೋದೆಲ್ಲ ಅಲ್ಲಿಗೆ ನನ್ನ ಅಪಪ್ರಚಾರ ನನ್ನ ಮೇಲ್ ಮಾಡಿ ವೋಟರ್ಸ್ಗೆಲ್ಲ ಮಿಸ್ಗೈಡ್ ಮಾಡಿದ್ದಾರೆ ಸರ್. ಆದ್ರೂ ಅವ್ರು ನಂಬಿಲ್ಲ. ನಾನು ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೆ ಸರ್. ನಮ್ದು ವೋಟರ್ಸ್ ಗುಂಪೆ ಒಂದಿತ್ತು ಗ್ರೂಪ್, ಅದ್ರಲ್ಲಿ ಹಾಕಿ ಡೈರೆಕ್ಟ್ ಆಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಬಟ್ ಹಾಕೋರು ಹಾಕಿದ್ದಾರೆ ಸರ್. ನೀವು ನಂಬ್ತಿರೋ ಬಿಡ್ತಿರೋ ಸರ್, ನನಗೆ 125 ಸಿಂಗಲ್ ವೋಟ್ ಬಂದಿದೆ ಸರ್. ಬಂದಿದೆ ಸರ್. ಲಾಸ್ಟ್ ಅಲ್ಲಿ ನನಗೆ ಮೋಸ ಮಾಡಿದ್ರು ಸರ್. ಈ ತರ ಹಾಕಿದ್ದಾರೆ. ಫುಲ್ ಲೀಸ್ಟ್ ಅಲ್ಲಿ ಮಾತ್ರ ಅವ್ರ ಅಕ್ರಮ ಅಂತಂದ್ರ ಸರ್. ಇದು ತುಂಬಾ ಈ ತರದವ್ರು ನಾಳೆ ಮತ್ತೆ ಅಧ್ಯಕ್ಷರಾದ್ರೆ ಇನ್ ಎಷ್ಟು ಜನ, ಎಷ್ಟು ಕುಟುಂಬಗಳು ಹೋಗುತ್ತೋ ಗೊತ್ತಿಲ್ಲ ಸರ್. ಹೆಣ್ಮಕ್ಳು ಎಷ್ಟಿದೆ, ಎಲ್ಲ ಪ್ರತಿಯೊಬ್ರು ಇದ್ದಾರೆ ಸರ್ ಇದ್ರಲ್ಲಿ. ಹೌದು, ಧನ್ಯವಾದಗಳು ಅಮ್ಮ ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ. ತಾವ್ ಹೇಳ್ತಾ ಇದ್ರಿ ಏನೋ ವಿಡಿಯೋಸ್ ಎಲ್ಲ ಇದೆ ಎಂಬುದಾಗಿ, ಅದನ್ನ ಕಳಿಸ್ಕೊಡಿ, ನಾವು ಅದ್ರ ಬಗ್ಗೆ ತನಿಖೆಯನ್ನ ಮಾಡ್ತೇವೆ. ಧನ್ಯವಾದಗಳು ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ಮಮತಾ ಅವರೇ. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಧಮಕಿ ಹಾಕಲಾಗ್ತಾ ಇದೆ ಎಂಬುದಾಗಿ ಇನ್ನು ಸ್ವತಃ ಮಮತಾ ಅವರೇ ಹೇಳ್ತಾ ಇದ್ರು. ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ ಸ್ಪರ್ಧಿಸಿದಂತಹ ಮಮತಾ ಅವರಿಗೆ ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳುವಂತೆ ಧಮಕಿಯನ್ನ ಹಾಕಲಾಗ್ತಾ ಇತ್ತು. ಷಡಕ್ಷರಿ ಹಾಗೂ ಅವರ ಕಡೆಯವರಿಂದ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕೊನೆಗೆ ಯಾವುದಕ್ಕೂ ಬಗ್ಗದ ಮಮತಾಗೆ ವರ್ಗಾವಣೆಯ ಶಿಕ್ಷೆಯನ್ನ ನೀಡಲಾಗಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಮೇಲೆ ಆರೋಪದ ಸುರಿಮಳೆಗಳೇ ಕೇಳಿ ಬರ್ತಾ ಇದೆ. ಪ್ರಭಾವಿಗಳ ಪ್ರಾಬಲ್ಯ ಹೆಚ್ಚಾಗಿದೆ ಎಂಬುದಾಗಿ ಅಭ್ಯರ್ಥಿ ಮಮತಾ ಆರೋಪವನ್ನ ಮಾಡ್ತಾ ಇರುವಂತದ್ದು. ನನ್ನ ಸೋಲಿಗೆ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರೇ ಕಾರಣ ಎಂಬುದಾಗಿ ಹೇಳ್ತಾ ಇರುವಂತದ್ದು. ಈಡನ್ಸ್ ನ್ಯೂಸ್ ಜೊತೆ ಅಭ್ಯರ್ಥಿ ಮಮತಾ ಹೇಳಿಕೆಯನ್ನ ನೀಡಿರುವಂತದ್ದು. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಇನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಮೇಲೆ ಆರೋಪದ ಸುರಿಮಳೆಯೇ ಕಂಡು ಬರ್ತಾ ಇದೆ. ಪ್ರಭಾವಿಗಳ ಪ್ರಾಬಲ್ಯ ಹೆಚ್ಚಾಗಿದೆ ಎಂಬುದಾಗಿ ಅಭ್ಯರ್ಥಿ ಮಮತಾ ಆರೋಪವನ್ನ ಮಾಡ್ತಾ ಇರುವಂತದ್ದು. ನನ್ನ ಸೋಲಿಗೆ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರೇ ಕಾರಣ ಎಂಬುದಾಗಿ ಮಮತಾ ಅವರು ಹೇಳ್ತಾ ಇದ್ರು. ಈಡನ್ಸ್ ನ್ಯೂಸ್ ಜೊತೆಗೆ ನೊಂದ ಅಭ್ಯರ್ಥಿ ಮಮತಾ ಹೇಳಿಕೆಯನ್ನ ನೀಡಿರುವಂತದ್ದು. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಮೇಲೆ ಆರೋಪದ ಸುರಿಮಳೆಗಳೇ ಕಂಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಧಮಕಿಯನ್ನ ಹಾಕಲಾಗಿತ್ತು. ಇನ್ನು ಇದೇ ರೀತಿಯಾಗಿ ಈ ಒಂದು ಕ್ಷೇತ್ರದ ಒಳಗೆ ಸಾಕಷ್ಟು ರೀತಿಯ ಗೊಂದಲಗಳಿವೆ, ಸಾಕಷ್ಟು ರೀತಿಯ ಕಣ್ಣಿಗೆ ಕಾಣದೆ ಆಗುವಂತಹ ಕೆಲಸಗಳು ಸಾಕಷ್ಟಿವೆ. ಇದು ತನಿಖೆಯಿಂದ ಹೊರಗಡೆ ಬರಬೇಕು ಎಂಬುದಾಗಿ ಮಮತಾ ಅವರು ಹೇಳ್ತಾ ಇದ್ರು. ಬೆದರಿಕೆಯನ್ನ ಹಾಕಿ ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ಳುವಂತೆ ಧಮಕಿಯನ್ನ ಹಾಕಲಾಗಿತ್ತು. ಷಡಕ್ಷರಿ ಹಾಗೂ ಅವರ ಕಡೆಯವರಿಂದ ಬೆದರಿಕೆಯ ಆರೋಪಗಳು ನನಗೆ ಬಂದಿತ್ತು ಎಂಬುದಾಗಿ ಸ್ವತಃ ಮಮತಾ ಅವರೇ ಈಡನ್ಸ್ ನ್ಯೂಸ್ ಜೊತೆಗೆ ಹಂಚಿಕೊಂಡಿರುವಂತದ್ದು. ಕೊನೆಗೆ ಈ ಒಂದು ಮಾತುಗಳನ್ನ ಕೇಳದೇ ಇದ್ದಾಗ ಈಗ ಮಮತಾ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಈ ಒಂದು ಅವರಿಗೆ ಶಿಕ್ಷೆಯನ್ನ ನೀಡಲಾಗಿದೆ. ಹಾಗೆ ಕಳೆದ 2 ತಿಂಗಳಿಂದ ನನಗೆ ಯಾವುದೇ ರೀತಿಯ ಸ್ಯಾಲರಿಗಳು ಬರ್ತಾ ಇಲ್ಲ, ಇದರಿಂದ ನನಗೆ ಕಷ್ಟ ಆಗ್ತಾ ಇದೆ ಎಂಬುದಾಗಿ ಸ್ವತಃ ಮಮತಾ ಅವರೇ ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿರುವಂತದ್ದು.